ನಾವು ಮಾಡುವ ಪ್ರತಿ ಕೆಲಸಕ್ಕೂ ನಿಮ್ಮದೇ ಸ್ಫೂರ್ತಿ. ನಿಮ್ಮ ಹಾದಿಯಲ್ಲೇ ನಡೆಯುವೆವು ಜೀವನ ಪೂರ್ತಿ. ಜನಸ್ನೇಹಿ, ನಿರಾಶ್ರಿತರ ನೆಮ್ಮದಿಯ ಉಸಿರು, ಹಸಿವು ನೀಗಿಸುವ ಸಾರ್ಥಕತೆಯ ಹೆಸರು. ಕಡು ಬಡತನದಲ್ಲಿ ಬೆಳೆದ ಸಾಮಾನ್ಯ ಟ್ಯಾಕ್ಸಿ ಚಾಲಕನ ಅಸಾಮಾನ್ಯ ಸಾಧನೆಗೆ ಈ ಜನಸ್ನೇಹಿ ಸಂಸ್ಥೆ. ಹೂ ಹಾಗೂ ಎಳನೀರು ವ್ಯಾಪಾರಿಗಳ ಮಗನಾದ ಯೋಗೇಂದ್ರ ಹುಟ್ಟಿ ಬೆಳೆದಿದ್ದು ಕಡು ಬಡತನದಲ್ಲೇ ಆದರೂ ಕಂಡಿದ್ದು ಮಾತ್ರ ಶ್ರೀಮಂತ ಕನಸು. ಟ್ಯಾಕ್ಸಿ ಓಡಿಸುತ್ತಲೇ ಸಮಾಜ ಸೇವೆ ಆರಂಭಿಸಿದ ಯೋಗೇಶ್ಗೆ ಸಿದ್ಧಗಂಗಾ ಶ್ರೀಗಳ ಪಾದ ಸ್ಪರ್ಶದಿಂದ ಸಂಪೂರ್ಣ ಜೀವನವೇ ಸಮಾಜ ಸೇವೆಗೆ ಮುಡಿಪಾಗಿಡುವಷ್ಟು ಪ್ರೇರೇಪಿಸಿತು. ಅವರಿದ್ರೇನೆ ಎಲ್ಲ ಈ ಪ್ರಪಂಚ, ಈ ಕರ್ನಾಟಕ ಒಂದು ಎಷ್ಟೋ ಜನ ಮಕ್ಕಳಿಗೆ, ಎಷ್ಟೋ ಜನ ವಿದ್ಯಾವಂತರಿಗೆ ಅವರು ದಾರಿದೀಪ ಆದರು. ಅವ್ರಿಗೆ ನಾನು ಎಷ್ಟು ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ. ಇನ್ನೊಂದು ಜನ್ಮ ಅಂತ ಇದ್ರೆ ಅವ್ರ ಶಿಷ್ಯನಾಗಿ ಹುಟ್ಟಬೇಕು ಅನ್ನೋದು ನನ್ನ ಆಸೆ ಇದೆ ಸರ್. ಸ್ವಂತ ದುಡಿಮೆ, ಸ್ನೇಹಿತರ ಸಹಕಾರ ಪಡೆದು ಸಮಾಜ ಸೇವೆ ಆರಂಭಿಸಿದ ಯೋಗೇಶ್ ಮಾಡಿದ ಕೆಲಸಗಳು ಜನಮನ ಮೆಚ್ಚುವಂಥದ್ದು. ತಿಂಗಳು ಗಟ್ಟಲೆ ಸ್ನಾನ ಮಾಡದೆ ಬಿದ್ದ ನಿರಾಶ್ರಿತರನ್ನು ರಕ್ಷಿಸಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಮರುಜನ್ಮ ನೀಡಿದ ಹೆಮ್ಮೆ. ಹಸಿವು ಮುಕ್ತ ಕರ್ನಾಟಕ ಮಾಡಲು ಹಸಿದವರ ಪಾಲಿಗೆ ದಿನನಿತ್ಯ ಮಾತೃವಾದ ಸಂತೃಪ್ತಿ. ಸಮಯಕ್ಕೆ ಸರಿಯಾಗಿ ರಕ್ತ ಸಿಗದೆ ಆಸ್ಪತ್ರೆಗಳಲ್ಲಿ ಅಲೆದಾಡುತ್ತಿದ್ದವರಿಗೆ ಉಚಿತ ರಕ್ತ ಒದಗಿಸಿ 3 ವರ್ಷಗಳಲ್ಲಿ 4,500 ಜನರ ಜೀವ ಉಳಿಸಿದ ಕೀರ್ತಿ. ನೀರಿಲ್ಲದ ಧರ್ಮಸ್ಥಳ ಕಂಗಾಲಾದಾಗ ಬೆಂಗಳೂರಿನಿಂದ ಸಾವಿರಾರು ಕ್ಯಾನ್ ನೀರು ತಲುಪಿಸಿ ಹೆಗ್ಗಡೆಯವರ ಹೆಗ್ಗಳಿಕೆಗೆ ಪಾತ್ರರಾದ ಜನಸ್ನೇಹಿ ಸಂಸ್ಥೆ. ನೆರೆ ಸಂತ್ರಸ್ತರಿಗಾಗಿ ಅಗತ್ಯ ವಸ್ತುಗಳನ್ನು ಹಿಡಿದು ಸುರಿಯುವ ಮಳೆಯಲ್ಲಿ ಬೆಂಗಳೂರಿನಿಂದ ಉತ್ತರ ಕನ್ನಡ ಕುಮಟ ತಲುಪಿಸಿದ ಹೆಮ್ಮೆ. ಶಾಲಾ ಮಕ್ಕಳಿಗೆ ಪುಸ್ತಕ, ಬ್ಯಾಗ್ ಕೊಡಿಸಿ ಮಕ್ಕಳೊಂದಿಗೆ ಮಕ್ಕಳಾದ ಪರಿ ಜನಸ್ನೇಹಿ ತಂಡದ್ದು. ಈ ಸಮಾಜ ಸೇವೆಗಳನ್ನು ಕರ್ನಾಟಕ ಹೃದಯ ಶ್ರೀಮಂತ ಜನರು ಗುರುತಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ ಜನಸ್ನೇಹಿ ಯೋಗೇಶ್ ಹಾಗೂ ಪಬ್ಲಿಕ್ ಸ್ಟಾರ್ ಯೋಗೇಶ್ ಎಂದು ಕೊಂಡಾಡಿದ್ದಾರೆ. ಮಾಧ್ಯಮಗಳು ಇವರ ಸಮಾಜಮುಖಿ ಕೆಲಸಗಳನ್ನು ಬಿತ್ತರಿಸಿ ಹುರಿದುಂಬಿಸಿದ್ದಾರೆ. ರವಿ ಡಿ ಚೆನ್ನಣ್ಣನವರ್ ಹಾಗೂ ಎಸಿಪಿ ರಮೇಶ್ ಕುಮಾರ್, ಸಿದ್ಧಲಿಂಗ ಮಹಾಸ್ವಾಮಿಗಳು ಬೆನ್ನು ತಟ್ಟಿದ್ದಾರೆ. ಚಾಲಕ ವೃತ್ತಿ ಮಾಡಿದ್ರು. ಇವತ್ತು ದೇಶದ ಮಹಾನ್ ನಾಯಕರಿಗಿರಬೇಕಾದಂಥ ಮನೋಭಾವ ಹೊಂದಿದಂಥ ಯೋಗೇಶ್ನಿಗೆ ಮತ್ತೊಮ್ಮೆ ನನ್ನ ಪೊಲೀಸ್ ಸೆಲ್ಯೂಟ್ ಹೊಡಿತಾ ನಾನು ಈ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತೇನೆ. ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿ ಹೊರಟರು ಕೆಲವರು, ಆದರೆ ಇವರ ಹೋರಾಟ ಮಾತ್ರ ಇಂದಿಗೂ ನಿಂತಿಲ್ಲ. ತಾನೊಬ್ಬನೇ ಏಕಾಂಗಿಯಾಗಿ ನಿಂತು ಅದೆಷ್ಟೋ ಕೆಲಸಗಳ ಗೆದ್ದ ಹೆಮ್ಮೆ ಇದೆ. ಕೋವಿಡ್ ಸಂಕಷ್ಟಗಳ ಸಮಯದಲ್ಲಂತೂ ಇವರ ಸೇವೆ ನಿಂತಿಲ್ಲ. ಹಸಿದ ಮನಗಳಿಗೆ, ಅಂಗವಿಕಲ ಮಕ್ಕಳಿಗೆ, ಕಣ್ಣಿಲ್ಲದವರಿಗೆ ಬೆಳಕಾದ ಹೆಮ್ಮೆ ಜನಸ್ನೇಹಿ ತಂಡದ್ದು. ಇದೆಲ್ಲದರ ನಡುವೆಯೂ ಬೀದಿ ಪಾಲಾದ ತಂದೆ ತಾಯಿಗೆ ಮಗನಾಗಿ ನಾನಿದ್ದೇನೆ, ನಾವಿರುವವರೆಗೂ ನೀವ್ಯಾರು ಅನಾಥರಲ್ಲ ಎಂಬ ವೇದ ವಾಕ್ಯದೊಂದಿಗೆ ಸಾವಿರಾರು ಜನರಿಗೆ ದಿನನಿತ್ಯ ಸಲಹುವ ಕನಸು ಹೊತ್ತು ತನ್ನ ಕನಸಿನ ಸಾಧನೆ ಕಡೆ ಒಂದೊಂದೇ ಹೆಜ್ಜೆ ಹಾಕುತ್ತಿದ್ದಾರೆ ಜನಸ್ನೇಹಿ ಯೋಗೇಶ್. ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ಅನಾಥರು, ನಿರ್ಗತಿಕರು, ಅಸಹಾಯಕರು, ರಸ್ತೆಯಲ್ಲಿ ಬಿದ್ದಂತ ಎಷ್ಟೋ ಜನ ನಿರ್ಗತಿಕರನ್ನ ರಕ್ಷಣೆ ಮಾಡ್ಲಿಕ್ಕಾಗೇನೆ ಈ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿದೀವಿ. ಕರ್ನಾಟಕದ ಯಾವುದೇ ಮೂಲೆಯಲ್ಲಾಗಿದ್ರು ಕೂಡ ಇನ್ನು ಮುಂದಕ್ಕೆ ಭಯ ಪಡುವಂತ ಅಗತ್ಯ ಇಲ್ಲ, ತಂದೆ ತಾಯಿನ ರಸ್ತೆಯಲ್ಲಿ ಬಿಡುವಂತ ಅಗತ್ಯ ಇಲ್ಲ ಅಂತ ನಾನು ಈ ಮೂಲಕ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಏಪ್ರಿಲ್ 1, 2021 ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದಿಂದ ಅವರ ಜನ್ಮದಿನದಂದೇ ನೆಲಮಂಗಲದ ಸೊಂಡೆಕೊಪ್ಪ ಬಳಿ ಬಾಡಿಗೆ ಆಶ್ರಮ ಪಡೆದು ನಿರಾಶ್ರಿತರ ಸಲಹುವ ಸಲುವಾಗಿ ಆಶ್ರಮ ನಿರ್ಮಿಸಿ ತನ್ನ ಕನಸಿನ ಕೂಸಿಗೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಎಂದು ಹೆಸರಿಟ್ಟು ನಿರಾಶ್ರಿತರ ದೇವರಾದ ಆಟೋ ರಾಜರವರಿಂದ ಉದ್ಘಾಟಿಸಲಾಯಿತು. ನಿರಾಶ್ರಿತರ ಸೇವೆಗೆ ಓಮಿನಿಯನ್ನು ಜನಸ್ನೇಹಿಗೆ ನೀಡಿದ ಕೊಡುಗೆ ಆಟೋ ರಾಜರದ್ದು. ಜನಸ್ನೇಹಿ ಯೋಗೇಶ್ ಹಾಗೂ ತಂಡದ ಸಮಾಜಮುಖಿ ಕೆಲಸಗಳು ಒಂದಕ್ಕಿಂತ ಒಂದು ವಿಭಿನ್ನ. ಬಡವನ ಮನೆಯಲ್ಲಿ ಸಂಕ್ರಾಂತಿ, ಸ್ಲಂ ಮಕ್ಕಳೊಂದಿಗೆ ಸಂಭ್ರಮ, ಕೊಳೆತ ಕಾಲುಗಳ ರಕ್ಷಿಸಿ ಆರೈಕೆ, ದಾಸೋಹ ದಿನ, ಸಿದ್ಧಗಂಗಾ ಮಠಕ್ಕೆ ದಿನಸಿ, ಸ್ಲಂಗಳಲ್ಲಿ ಪೌಷ್ಟಿಕ ಹಣ್ಣು ಹಾಗೂ ಆಹಾರ ತಲುಪಿಸಿದ ಹೆಗ್ಗಳಿಗೆ, ಶುಭ ಸಮಾರಂಭಗಳಲ್ಲಿ ಉಳಿದ ಆಹಾರ ಕೊಂಡೊಯ್ದು ಹಸಿದವರಿಗೆ ನೀಡಿದ ಹೆಮ್ಮೆ, ಚಳಿಯಲ್ಲಿ ರಸ್ತೆ ಪಾಲಾಗಿ ನಡುಗುವವರಿಗೆ ಕಂಬಳಿ ಸೇವೆ, ಅನಾಥ ಶವಗಳಿಗೆ ಮುಕ್ತಿ ನೀಡಿದ ಮಾನವೀಯತೆ, ತನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಕಳೆದು ಹೋದ ಅದೆಷ್ಟೋ ಜನರನ್ನು ಮನೆಗೆ ತಲುಪಿಸಿದ ಕೀರ್ತಿ ಜನಸ್ನೇಹಿಗಿದೆ. ನಮಗೆ ಸಿಕ್ಕಿರೋದು ಇವ್ರು ಬಂದು ಈ ವಿಡಿಯೋ ಮಾಡಿ ಹಾಕಿದ್ದೇನೆ, ಸಾವಿರಾರು ಜನ ಕಳಿಸ್ಕೊಟ್ಟು ಅದು ಆಶ್ರಮಕ್ಕೆ ಹೋಗಿ ತಲುಪಿ ನಮ್ಮಮ್ಮ ಇವತ್ತು ನಮ್ಮ ಮನೆ ಸೇರಿದ್ದಾರೆ. ಈಗ ಅಷ್ಟು ಅವ್ರ ಫ್ಯಾಮಿಲಿ ಅವರು ಬಂದು ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಏನ್ ಹೇಳ್ತೀರಾ? ತುಂಬಾ ಜನ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ನಮ್ ದೇವ್ರಿಗಿಂತ ದೊಡ್ಡವ್ರು ಸರ್. ನೀವು ನಮ್ಗೆ
ನಾವಿದೆ ಬೇಡ್ಕೊಳ್ಳೋದು. ನನಗೆ ನನ್ನ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಕಡೆಯಿಂದ ಈ ಮೆಸೇಜ್ ಬಂತು. ನಮ್ಮ ತಾಯಿ ಕಳೆದೋಗಿ ಸುಮಾರು 15 ದಿವಸ ಆಯಿತು. ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, ಸುಮಾರು ಕಡೆ ಹುಡುಕಿದ್ದೀವಿ, ಬಟ್ ನಮ್ಮ ಕೈಲಿ ಎಲ್ಲೂ ಪ್ರಯತ್ನ ಆಗಲಿಲ್ಲ. ಇದು ಫೇಸ್ಬುಕ್ ಈ ಥರ ಈ ಒಂದು ವಾಟ್ಸಪ್ ಈ ಥರ ಲಿಂಕ್ ಇರೋದ್ರಿಂದ ಈ ಮೆಸೇಜ್ ತುಂಬಾ ಹೆಲ್ಪ್ ಆಯಿತು. ಅದರಲ್ಲೂ ಎಲ್ಲಿ ಕಾಣೆಯಾಗಿದ್ದಾರೆ ಅಂತ ಹುಡುಕಿ ನಮಗೂ ಪ್ರಯತ್ನ ಮಾಡಿ ನಮಗೂ ಸಾಕಾಯಿತು. ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನಿಮ್ಮ ಸಪೋರ್ಟು ಬೆಂಬಲ ಸಿಕ್ಕಿದ್ದಕ್ಕೆ ನಂಗಂತೂ ತುಂಬ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಶೇರ್ ಮಾಡಿದವ್ರಿಗೆ ಕೋಟಿ ಅಭಿನಂದನೆಗಳನ್ನ ನಾನು ಯಾವಾಗಲೂ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ತನ್ನ ಕೆಲಸಗಳ ಮುಗಿಸಿ ಜನಸ್ನೇಹಿ ಸಮಾಜಮುಖಿ ಕೆಲಸಗಳಿಗೆ ಕೈ ಜೋಡಿಸೋ ಜನಸ್ನೇಹಿ ಗೆಳೆಯರ ತಂಡ ದೊಡ್ಡದಿದೆ. ನಿರಾಶ್ರಿತರ ಸಲಹುವ ಸೇವೆಗೆ ಮೆಚ್ಚಿ ಹಲವಾರು ಮನಸ್ಸುಗಳು ಜೊತೆಯಾಗಿವೆ, ಅಗತ್ಯ ವಸ್ತುಗಳ ತಲುಪಿಸುತ್ತಿವೆ. ತನ್ನ ಸಮಾಜಮುಖಿ ಕನಸಿನ ಬಂಡಿ ಎಳೆದು ಸಾಗುತ್ತಿರುವ ಇವರೆಲ್ಲರ ಭರವಸೆ ಹೀಗಿದೆ: ಜೀವನದಲ್ಲಿ ಸದಾ ನೊಂದು ಬೆಂದು ಬಂಧುಗಳೆಂಬ ಬಂಧನದಿಂದ ದೂರಾಗಿ ನನಗ್ಯಾರೂ ಇಲ್ಲ ಎಂದವರಿಗೆ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಹೇಳುವುದೊಂದೇ: ನಾವಿರುವವರೆಗೂ ನೀವ್ಯಾರು ಅನಾಥರಲ್ಲ. ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ.